ಎಲ್ರಿಗೂ ನಮಸ್ತೆ. ಇವತ್ತು ಲಾಸ್ಟ್ ಎಕ್ಸಾಮ್ ಕೂಡ ಆಗೋಯ್ತು ಗೈಸ್. ಆಯ್ತು, ಆಮೇಲೆ ಎಕ್ಸಾಮ್ ಬರ್ತೀವಿ. ಹೇಳ್ರಪ್ಪ. ಹೇಳ್ರಪ್ಪ, ಹೇಳ್ರು. ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಲಾಸ್ಟ್ ಎಕ್ಸಾಮ್ ಇವಾಗಿಂದ ಜಾಲಿ ಖಾಲಿ ನಮ್ಮ ಮನೆಗೆಲ್ಲ ಬಯಸ್ಕೊಳ್ಳೋದು ಜಾಸ್ತಿ ಆಗ್ತದೆ. ನೀವ್ ಹೇಳಿ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಅನಿಸ್ತಿದೆ. ಮಾತು ಬೆಳ್ಳಿ, ಮೌನ ಬಂಗಾರ. ನಾನು ಬಂಗಾರಕ್ಕೆ ಬೆಲೆ ಕೊಡೋದು. ಇದೇ ರೋಡಲ್ಲಿ 3 years ಗೈಸ್ ನಾವು ಎಕ್ಸಾಮ್ಸಿಗೆ ಬಂದಿದ್ದು. ಫೈನಲಿ ವಿ ಆರ್ ಕಂಪ್ಲೀಟ್ ಅವರ್ ಡಿಗ್ರಿ ಲೈಫ್. ಇಟ್ಸ್ ಟೈಮ್ ಟು ಲೀವ್, ಐ ಥಿಂಕ್ ಸೊ. ಪ್ಲೇಸ್ಮೆಂಟ್ ಒಂದು ಆಗ್ಬಿಟ್ರೆ ಅದೇ ಖುಷಿ ಗಾಯ್ಸ್. ಹೇಳಿ ಹೇಳಿ ಮಹಿ, ಹೇಳು. ಹಿಂಗೆ ಅನಿಸ್ತೈತೆ? ಸ್ವಲ್ಪ ಸ್ಯಾಡ್ ಅನಿಸುತ್ತೆ, ಎಲ್ಲರೂ ಇರೋದಿಲ್ಲ ಅಂತ. ಆದರೂ ಒಂದು ಕಡೆ ಖುಷಿ, ಡಿಗ್ರಿ ಮುಗಿತಲ್ಲ. ನೀನೇ ಹೇಳು ಸನ. ನನ್ನ ಫ್ರೆಂಡಿನ ಬಿಟ್ಟು ಹೋಗ್ತೀನಿ ಅಂತಲೇ ನನಗೆ ಭಾಳ ಬೇಜಾರು. ಇಲ್ಲಿ ಎಕ್ಸಾಮ್ ಬರೆದು ಹೆಂಗಿದ್ದೆ, ಹೆಂಗೆ ಹೋದ್ನೆ, ಸ್ಟಾರ್ಟಿಂಗಿಂದ ನಾನು ಹೆಂಗೆ ಬಂದು ಇಲ್ಲಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಬಟ್ ಇವ್ರನ್ನೆಲ್ಲ ಬಿಟ್ಟೋದು ಭಾಳ ಬೇಜಾರಾಗ್ತದೆ ನಮಗೆ. ಫೈನಲಿ ನೀವು ಡಿಗ್ರಿ ಮುಗಿಸಿದ್ದೀರಾ, ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಫೈನಲಿ ಮುಗೀತಲ್ಲ ಅಮ್ಮ, ಎಕ್ಸಾಮ್ಸ್ ಎಲ್ಲ ಮುಗೀತು. ಇವಳು ಸೆಕೆಂಡ್ ಇಯರಲ್ಲೇ ಇನ್ನಾಯ್ತು, ಬರಲ್ಲ ನಾನು, ಮುಗೀತು, ಕಾಲೇಜ್ಗೆ ಬರಲ್ಲ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಈ ಥರ ಇದ್ದಿದ್ದು. ಫೈನಲಿ ಇವತ್ತು ಲಾಸ್ಟ್ ಎಕ್ಸಾಮ್ ಬರ್ದಿದ್ದಾಳೆ ಗೈಸ್. ಅಲ್ಲ ಇವರೆಲ್ಲ ಏನು ಹೇಳೋಣ, ಬುಕ್ಲೆಟಲ್ಲಿ 36 pages ಇರ್ತದೆ. ಇವಳು ಇವತ್ತು 32 pages ಕೊಟ್ಟಿದ್ದಾರೆ ಅಂತ ಫುಲ್ಲು ಸಿಟ್ಟಾಗಿದ್ದಾಳೆ ಗೈಸ್. ಮತ್ತೆ ಕಂಪ್ಲೀಟ್ ಮಾಡಿ ಬರ್ದಿರೋದು 31 page. ಮಾತೇ ಇಲ್ಲ. ನಾನು ನೋಡಿದ್ರೆ ಎಲ್ಲ 25ಗೆ ಚೆನ್ನಾಗಿ ಬರ್ತಾರೆ. ಈಗ ನಿಜ 35 ಅಂತ ಹೇಳು, ಏನೋ ಹೇಳ್ತೀನಲ್ಲ ನಾನು. ಎಲ್ಲ ಎಕ್ಸಾಮ್ಸ್ ಮುಗೀತು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ. ಬಟ್ ಅಧ್ಯಾಯ ಸ್ಟಾರ್ಟ್ ಆಗಿದ್ದೆ ಪ್ರಾರಂಭ ಇವಾಗ ಇಲ್ಲ. ಇಷ್ಟು ದಿನ ಬೇರೆ ರೂಟಿಂದ ಹೋಗ್ತಿದ್ದ ಪಂಪ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ. ಬರ್ಬೇಕಂತ ಫ್ರೆಂಡ್ಸ್. ಸಾನ ಕೂಡ ಲಾಸ್ಟ್ ಎಲ್ಲ ವೀಣಾ చెప్పు ವೀಣಾ. ఏమైనా చెప్పి వెళ్ళు. ಸಣ್ಣ ಹೋಗಾ ಹೇಳು ಏನಾರ. ವೀಣಾ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಕಾಲೇಜ್ಗೆ ಅಲ್ಲ ಎಕ್ಸಾಮ್ ಸೆಂಟ್ರಿಗೆ ಬರೋ ರೂಟ್ ಗೈಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್. ಆ್ಯಕ್ಚುಲಿ ಇವರೆಲ್ಲ ಏನಿದಾರಲ್ಲ ಫೇರ್ವೆಲ್ ದಿನ ಹತ್ತಿದ್ದಾರೆ. ಯಾಕೆ ಹತ್ತಿದ್ದಾರೆ ಅಂತ ನನಗೆ ಇವತ್ತು ಅರ್ಥ ಆಗಿಲ್ಲ. ಹೇಳಿ ಯಾಕೆ ಹತ್ರಿ, ಹೇಳಿ. ಇವರು ಯಾಕೆ ಹತ್ರಿ ಅವತ್ತು? ಇವರೆಲ್ಲ ಕಾಟ ಕೊಡಕ್ಕೆ ಯಾರು ಇರಲ್ಲ ಗೈಸ್. ಮತ್ತೆ ಮಹಿ ಬಾ ಒಂದು ನಿಮಿಷ. ಅವತ್ತು ಯಾಕೆ ಹತ್ತಿ ಫೇರ್ವೆಲ್ ದಿನ? ನಾವಿಬ್ರು ಗಾಡಿ ಇದು ಆಟೋನಲ್ಲಿ ಬರ್ತೀವಲ್ಲ, ಮಿಸ್ ಮಾಡ್ಕೊಂಡ್ವಿ ನಾನು ಮೈ. ಮತ್ತೆ ಆಟೋದಾಗ ಹೋಗಿ ಆಡ್ಬೇಕಿತ್ತು ನೀವು. ಕಾಲೇಜ್ ಯಾಕೆ ಫೇರ್ವೆಲ್ ಮಧ್ಯದಲ್ಲಿ ಹತ್ತು ಫಂಕ್ಷನ್ ಎಲ್ಲ ಡಿಸ್ಟರ್ಬ್ ಏನು ಮಾಡಿದ್ರು ಫಂಕ್ಷನ್? ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ನಾನು ಲಾಗ್ ಮಾಡಬಾರ್ದಂತೆ ಇವತ್ತು ಕೂಡ. ಈ ಲಾಸ್ಟ್ ಮೂಮೆಂಟ್ಸ್ನ ಕೂಡ ಕ್ಯಾಪ್ಚರ್ ಮಾಡಬಾರ್ದ ನಾನು? ಬರೇ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ ಸಣ್ಣಪ್ಪಲ್ಲಿ. ಬರೇ ಡ್ರೆಸ್ ಮಾಡ್ಕೊಳೋದು, ಬರೋದು, ಕೂಡೋದು. ನೀವು ಹೇಳಿ, ನೀವು ಹತ್ರ ಅಲ್ವಾ? ಯಾಕೆ ಹತ್ರ? ಗೊತ್ತಿಲ್ಲ ಪಂಪ ನೀನು ಹೇಳೋ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಪಂಪ ಹೇಳ್ತಾನಂತ ನೋಡಿ ಇವಾಗ. ನಾನು ಅಳ್ತಿದ್ದೆ, ಮತ್ತೆ ನನ್ನ ಹತ್ರ ಎಲ್ಲರೂ ಹೇಳ್ತಾರೆ. ನೀನು ಯಾಕೆ ಇದು ನಿಂಗೆ ಇಟ್ಕೊಂತೀವಿ? ಸ್ಟೋನ್ ಹಾರ್ಟ್ ಅವರಿಗೆ ಏನು ಹೇಳಿದ್ರು ಯೂಸ್ ಇಲ್ಲ. ಏನೋ ಹೊಡೆದಂಗಾಯ್ತು.
I could feel a pain. ಇಲ್ಲಿ ಸ್ಟೋನ್ ಹಾಕಿ ಯಾರು? ನನಗೂ ಫೀಲಿಂಗ್ಸ್ ಇರುತ್ತೆ ಬಟ್ ಆಯ್ತು ಆಮೇಲೆ ಆದ್ರೆ ತೋರಿಸ್ಕೊಳ್ಳಲ್ಲ. ಅಂದ್ರೆ ದಿನ ಕಡಿತಾ ಕಡಿತಾ ಬೇಜಾರಾಗುತ್ತೆ ಗೈಸ್, ಇವ್ರು ಇಲ್ಲಲ್ಲ ಅಂತ ಹೇಳಿ. ನೋಡಿ ಎಷ್ಟು ಎಷ್ಟು ಫೀಲಿಂಗ್ ಇಂದ ಹೇಳ್ತಿದ್ದೀನಿ. ಮಹಿ ಏನಪ್ಪ ಇಕ್ಕಿದು ಅನ್ನೋ ಥರ ಕೇಳಿಸಿಲ್ಲ. ಮಿಷನ್ ಎಲ್ಲ ಹೊರಗಡೆ ಹೇಳ ತುಂಬ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಕ್ಲೋಸ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕ್ಲೋಸ್ ಇರೋರೆಲ್ಲ. ಆ್ಯಂಡ್ ಅವ್ರು ಕೇಳ್ತಿದ್ರು ನೆಕ್ಸ್ಟ್ ವಿಡಿಯೋ ಯಾವಾಗ ಅಂತ. ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಓಕೆ, ಇದು ನಮ್ಮ ಎಕ್ಸಾಮ್ ಸೆಂಟರ್ ಹೋಗೋ ವ್ಯೂ ಗಾಯ್ಸ್. ತುಂಬ ಚೆನ್ನಾಗಿದೆ ನೋಡಿ. ಗುಡ್ಡ ಎಷ್ಟು ಕ್ಲೋಸಪ್ ಆಗಿದೆ ನಮಗೆ. ಅದೇ ಎಷ್ಟೊಂದು 5-6 ಫೋಟೋ. ಈ ವಿಡಿಯೋ ಆಲ್ಮೋಸ್ಟ್ ಲಾಸ್ಟ್ ಲಾಗ್ ಆಗಿರುತ್ತೆ, ಯಾಕಂದರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಮಾತೇ ಇಲ್ಲ. ಇವ್ರ ಜೊತೆ ಇದ್ದಾಗ ವಿಡಿಯೋ ಮಾಡ್ಬೇಕನ್ನೋದೇ ಮೇನ್ ಕಾನ್ಸೆಪ್ಟ್ ಯೂಟ್ಯೂಬ್ ಚಾನಲ್ದು. ನೋಡ್ರಿ ನೋಡಿ ಹೆಂಗೆ ಹೋಗ್ತಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಸುಮ್ಮನೆ ಹೋಗ್ತಾರೆ, ಮತ್ತು ಇದ್ರ ಮೇಲೆ ಸಪೋರ್ಟ್ ಬೇರೆ. ಮಾತಾಡಿದೆಲ್ಲ ಹಾಕಬೇಡಿ ಸಾಂಗ್. ಇಲ್ಲ ಹಾಕ್ತೀನಿ ನಾನು ಎಲ್ಲದನ್ನು ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗನ್ಸುತ್ತೆ. ಹಾಕ್ತೀನಿ. ಇದನ್ನೇ ತಮ್ಲೈನ್ ಹಾಕ್ತೀನಿ, ಎಲ್ಲದನ್ನು ಹಾಕ್ತೀನಿ ಅನ್ನೋದನ್ನೇ ತಮ್ಲೈನ್. ಓಕೆ, ನೋಡಿ ಹಿಂಗಿದೆ ವೆದರು. ನಮ್ಮ ಡಿಗ್ರಿ ಲೈಫ್ ಮುಗೀತು, ವೆದರ್ ಬೇರೆ ಹಿಂಗಿದೆ. ಹೇಳಿ ಇದು ಲಾಸ್ಟ್ ಲಾಗ್. ಏನು ಅನಿಸ್ತಿದೆ? ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಖುಷಿ ಆಗ್ತೈತೆ. ಮತ್ತೆ ಒಂದೇ ಕಡೆ ಪ್ಲೇಸ್ಮೆಂಟ್ ಆಗಿ ಏನಾರ ನಮ್ಮ ಫ್ರೆಂಡ್ಸೇ ನಾವೇ ಜೊತೆಗಿದ್ರೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟೇ ಇನ್ಫಾರ್ಮ್ ಮಾಡ್ತಿದ್ದೀನಿ. ಪ್ಲೇಸ್ಮೆಂಟ್ ಕೋಟೆ ರೋಡಲ್ಲಿ ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ.